ಸೊ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ನಾನಿವತ್ತು ಅದೇ ಹೆಣ್ಮಗುನ ಗಂಡು ಮಗುನ ಅಂತ ಕೆಲವರಿಗೆಲ್ಲ ಕ್ಯೂರಿಯಾಸಿಟಿ ಇರುತ್ತಲ್ಲ. ಇವಾಗ ಪ್ರೆಗ್ನೆನ್ಸಿ ಇರೋವಾಗ ಎಲ್ರಿಗೂ ಅದೊಂದು ಆಸೆ ಇರುತ್ತೆ, ನನಗೆ ಯಾವ ಮಗು ಬೇಕು, ಯಾವ ಮಗು ಹುಟ್ಟಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಸೊ ಅದೇ ಥರ ನನಗೂ ಆಸೆ ಇತ್ತು. ಇವಾಗ ಒಂದು ಮನೆ ಅಂದಮೇಲೆ ಹೆಣ್ಮಗು ಗಂಡು ಮಗು ಎರಡೂ ಬೇಕು, ಇಬ್ಬರು ಮಕ್ಕಳು ಬೇಕು ಅನ್ನೋದು ಎಲ್ಲರ ಆಸೆನೂ. ಅದು ನಾನು ಒಬ್ಬಳು ಅಂತಲ್ಲ, ಎಲ್ರಿಗೂ ಆಸೆ ಇರುತ್ತೆ. ಒಂದು ಹೆಣ್ಮಗು ಇರಬೇಕು, ಒಂದು ಗಂಡು ಮಗು ಇರಬೇಕು, ಇಬ್ಬರು ಮಕ್ಕಳು ಇರಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಸೊ ಯಾರ್ಯಾರಿಗೆಲ್ಲ ಹೆಣ್ಮಗು ಇದೆ ಅವರು ಪುಣ್ಯ ಮಾಡಿದ್ದಾರೆ ಅಂತ ಅಂದ್ಕೊತೀನಿ ನಾನು. ನನಗೆ ಹೆಣ್ಮಗು ಅಂದರೆ ತುಂಬ ಆಸೆ ಇತ್ತು, ಹೆಣ್ಮಗು ಬೇಕು ಅಂತ. ನನಗೆ ಹೆಣ್ಮಕ್ಳು ಅಂದರೆ ಇಷ್ಟನೇ. ಸೊ ಹಂಗಾಗಿ ನನಗೆ ಹೆಣ್ಮಗು ಆಗಬೇಕು ಅಂತ ತುಂಬ ಆಸೆ ಇತ್ತು. ಅದೇ ಥರ ಎರಡು ಹೆಣ್ಣು ಆಯಿತು. ನನ್ನ ಮಗನಿಗಿಂತ ಮುಂಚೆ ಒಂದು ಹೆಣ್ಮಗು ಆಯಿತು, ನನ್ನ ಮಗನ ಹಿಂದೆ ಒಂದು ಹೆಣ್ಮಗು ಆಯಿತು. ಆದರೆ ಏನೋ ನಮ್ಮ ಅದೃಷ್ಟನೋ ಅಥವಾ ನಮ್ಮ ದುರಾದೃಷ್ಟನೋ ಎರಡು ಮಗುನೂ ಉಳಿಲಿಲ್ಲ ನಮಗೆ, ಇಬ್ಬರು ಹೆಣ್ಮಕ್ಳು ಉಳಿಲಿಲ್ಲ. ಇವಾಗ ನನ್ನ ಮಗ ಒಬ್ಬನೇ ಇರೋದು. ಸುಮಾರು ಸರಿ ಅಂದ್ಕೊತೀನಿ ನಾನು, ಹೆಣ್ಮಗು ಇಲ್ವಲ್ಲ, ಹೆಣ್ಮಗು ಇರಬೇಕಿತ್ತು ಒಂದು ಅಂತ. ಬಟ್ ಏನು ಮಾಡೋಕ್ಕಾಗುತ್ತೆ ಹೇಳ್ರಿ, ದೇವ್ರು ಏನು ಕೊಡ್ತಾರೋ ಅದರಲ್ಲೇ ನಾವು ತೃಪ್ತಿ ಪಡ್ಕೊಬೇಕಷ್ಟೆ ಅಲ್ವಾ. ಸೊ ನಮ್ಗೆ ಹೆಣ್ಮಗು ಆಯಿತು, ನಮ್ಗೆ ಗಂಡು ಮಗು ಆಯಿತು, ಅದು ನಾವು ಮಾಡಿಟ್ಕೊಳ್ಳೋದಲ್ವಲ್ಲ. ದೇವ್ರು ಯಾವ್ದು ಕೊಡ್ತಾರೋ ಅದನ್ನು ನಾವು ತಗೋಬೇಕಾಗುತ್ತೆ. ಸೊ ಹಂಗಾಗಿ ಕೆಲವ್ರಿಗೆಲ್ಲ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ಓಡಾಡ್ತಾ ಇರುತ್ತಲ್ವಾ, ಆವಾಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ, ನನಗೆ ಯಾವ ಮಗು ಆಗುತ್ತೋ, ನನಗೆ ಯಾವ ಮಗು ಹುಟ್ಟುತ್ತೋ ಅಂತಂದು ಹೇಳ್ಬಿಟ್ಟು. ಅದಕ್ಕೆ ಕೆಲವೊಂದು ಲಕ್ಷಣವೂ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಇವಾಗ ಗಂಡು ಮಗು ಆದರೆ ಕೆಲವೊಂದು ಲಕ್ಷಣ ಇರುತ್ತೆ, ಹೆಣ್ಮಗು ಆದ್ರೇ ಕೆಲವೊಂದು ಲಕ್ಷಣ ಇರುತ್ತೆ. ಎಲ್ರಿಗೂ ಒಂದೇ ಥರ ಇರುತ್ತಾ ಅಂದರೆ ಇಲ್ಲ, ಕೆಲವ್ರಿಗೆ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ರು ಅವ್ರವ್ರ ಬಾಡಿ ಮೇಲೆ ಅದು ಡಿಪೆಂಡ್ ಆಗುತ್ತೆ ಏನೋ. ಎಲ್ರಿಗೂ ಒಂದೇ ಥರ ಸಿಂಪ್ಟಮ್ಸ್ ಇರುತ್ತೆ ಅಥವಾ ಎಲ್ರಿಗೂ ಒಂದೇ ಥರ ಬೈಕ್ಗಳಾಗುತ್ತೆ ಅಂತ ಅಂದರೆ ಖಂಡಿತ ಆಗಲ್ಲ ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಕೊನೆವರೆಗೂ ನೋಡಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋನೂ ನಿಮಗೆ ಬರುತ್ತೆ. ದಯವಿಟ್ಟು ಕೊನೆವರೆಗೂ ನೋಡಿ. ಸೊ ನನಗೆ ಯಾವ ಥರ ಆಗ್ತಾಯಿತ್ತು ಅಂದರೆ, ನಾನು ಹೆಣ್ಮಗು ಪ್ರೆಗ್ನೆನ್ಸಿಲಿ ನಾನು ಊರಲ್ಲಿದ್ದೆ. ಆವಾಗ ನಾವಿನ್ನೂ ಬೆಂಗಳೂರಿಗೆ ಬಂದಿರಲಿಲ್ಲ. ಹೆಣ್ಮಗು ಪ್ರೆಗ್ನೆನ್ಸಿನಲ್ಲಿ ಕೆಲವರೆಲ್ಲ ತುಂಬ ಕಲ್ಲರ್ ಬಂದುಬಿಡ್ತಾರೆ. ಸೊ ನನಗೂ ಹಾಗೇನೆ ತುಂಬ ಕಲ್ಲರ್ ಆಗಿಬಿಟ್ಟಿದೆ ನಾನು. ಆಮೇಲೆ ಸ್ವಲ್ಪ ವೆಯ್ಟ್ ಕೂಡ ಜಾಸ್ತಿ ಆಗಿದ್ದೆ ನಾನು. ವೆಯ್ಟ್ ಜಾಸ್ತಿ ಆಗಿದ್ದೆ, ಕಲರ್ ಕೂಡ ಬಂದಿತ್ತು, ಕೂದಲಂತೂ ತುಂಬ ಚೆನ್ನಾಗಿ ಬಂದಿತ್ತು ಆವಾಗ ನನಗೆ. ನನ್ನದು ಮಗಳ ಪ್ರೆಗ್ನೆನ್ಸಿನಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ನನಗೇನು ಕಾಲು ಊತ, ಕೈ ಊತ ಆ ಥರ ಎಲ್ಲ ಏನೂ ಊತಗಳು ಬರ್ತಾ ಇರಲಿಲ್ಲ. ಯಾಕಂದರೆ ನಾವೇನೋ ಅದು ಎತ್ತಬಾರ್ದು, ಇದು ತೆಗಿಬಾರ್ದು, ಅದು ಆ ಥರ ಎಲ್ಲ ಏನೂ ಇರಲಿಲ್ಲ. ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ ನಾನು. ಹಾಗಾಗಿ ನನಗೇನು ಕಾಲು ಊತ, ಕೈ ಊತ ಆ ಥರ ಎಲ್ಲ ಏನು ಬಂದಿರಲಿಲ್ಲ. ಲಾಸ್ಟು ಒಂದು 15 ದಿನ, ಡೆಲಿವರಿ ಆಗೋದೊಂದು 15 ದಿನ ಐತೆ ಅನ್ನೋವಾಗ ನನಗೆ ಕಾಲು ಊತ ಸ್ಟಾರ್ಟ್ ಆಯಿತು. ಆಮೇಲೆ ಇನ್ನೂ ಒಂದು ಏನಾಗುತ್ತೆ ಅಂದರೆ, ಈ ಹೆಣ್ಮಗು ಮತ್ತು ಗಂಡು ಮಗು ನಡುವೆ ಹೆಣ್ಮಕ್ಳು ಸ್ವಲ್ಪ ಲೇಟಾಗಿ ಹುಡ್ತಾರೆ. ಅಂದರೆ ಇವಾಗ 9 ಮಂತ್ಸು ಕಂಪ್ಲೀಟ್ ಆಗೋವರೆಗೂ ಹುಟ್ಟಲ್ಲ, ಇಲ್ಲ ಅಂದರೆ 10ನೇ ತಿಂಗ್ಳಿಗೆ ಬಿದ್ದಾಗ ಹುಡ್ತಾರೆ, ಆ ಥರ ಆಗುತ್ತೆ. ಆದರೆ ಗಂಡು ಮಕ್ಕಳು ಪ್ರೆಗ್ನೆನ್ಸಿನಲ್ಲಿ ಹಂಗೆ ಆಗೋದೇ ಇಲ್ಲ. ಅವ್ರದ್ದು ಬೇಗನೆ ಡೆಲಿವರಿ ಆಗ್ತಾರೆ. ಅಂದರೆ 9 ಮಂತ್ಸ್ ಕಂಪ್ಲೀಟ್ ಆಗ್ತಾಯಿದೆ ಅನ್ನೋವಾಗ ಅಷ್ಟರೊಳಗಡೆ ಅವ್ರು ಆಗಿಬಿಡ್ತಾರೆ. ನಂದು ಹಿರೇ ಮಗುಗೆ 11ನೇ ತಿಂಗಳಲ್ಲಿ ನಾನು ಡೆಲಿವರಿ ಆಗಿದ್ದು, 11 ತಿಂಗಳು. ಕೊನೆಗೆ ಡಾಕ್ಟ್ರೇ 11 ತಿಂಗಳಾದ್ರೂ ನನಗೆ ಪೇಯ್ನು ಎಂಥದ್ದು ಕಾಣಿಸ್ಕೊಂಡಿರಲಿಲ್ಲ ನನಗೆ, 11 ತಿಂಗಳಾದ್ರೂ. ಆಮೇಲೆ ನಾವು ಹೋಗಿ ಡಾಕ್ಟ್ರ್ ಹತ್ರ ಎಲ್ಲ ಚೆಕಪ್ ಮಾಡಿಸಿದಾಗ ಅವರು ಸರಿ ಸಿಸರಿನೇ ಮಾಡಿಬಿಡೋಣ, 11 ತಿಂಗಳು ಆಗೋಗೈತಲ್ಲ, ಹುಳಿಯಾಗಿ ಏನೋ ತಿನ್ನಬೇಕು ಅನಿಸುತ್ತೆ. ಅದು ಎಲ್ರಿಗೂ ಅನಿಸಲ್ಲ ಫ್ರೆಂಡ್ಸ್. ಅದು ನನಗೆ ಯಾವುದು ಹುಳಿ ತಿನ್ನಬೇಕು ಅಥವಾ ಇದು ತಿನ್ನಬೇಕು ಅದು ತಿನ್ನಬೇಕು ಆ ಥರ ನನಗೆ ಯಾವುದು ಹುಳಿ ಅಂಶ ತಿನ್ನಬೇಕು ಅಂತಲೇ ಅನಿಸಿರಲಿಲ್ಲ. ಸೊ ಆ ಥರ ಕೆಲವ್ರಿಗೆ ಆ ಥರ ಅನಿಸುತ್ತೆ ಅಂತೆ, ಕೆಲವ್ರಿಗೆ ಆ ಥರ ಅನಿಸಿದೆ. ನನಗೆ ಆ ಥರ ಅನ್ನಿಸ್ತಾ ಇರಲಿಲ್ಲ. ನನಗೇನಂದರೆ ಮುದ್ದೆ ಸ್ಮೆಲ್ ಆಗ್ತಾ ಇರಲಿಲ್ಲ. ಆ ಮುದ್ದೆ ನಾವು ಏನು ಕೂಡಿಸ್ತೀವಲ್ಲ
ಅದು ವಾಸನೆ ಬಂದರೆ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಮುದ್ದೆ ಹತ್ರ ಹೋಗ್ತಾ ಇರಲಿಲ್ಲ ಹೆಣ್ಮಗು ಪ್ರೆಗ್ನೆನ್ಸಿನಲ್ಲಿ. ಅದಾದಮೇಲೆ ನನಗೆ ವಿಭೂತಿ ತಿನ್ನಬೇಕು ಅನಿಸೋದು. ಅದು ಗೊತ್ತು ನನಗೆ, ಮೈಂಡ್ಗೆ ತಿನ್ನಬಾರ್ದು ಇದು ಅಂತ ಗೊತ್ತು. ಬಟ್ ತಿನ್ನೋವರೆಗೂ ಅದು ನನಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಕೊನೆಗೆ ನಾನು ಸುಮಾರು ದಿನ ಅದು ಹಂಗೆ ತಳ್ಕೊಂಡು ಬಂದಿದ್ದು. ತುಂಬ ಆಸೆ, ಅದ್ರ ಸ್ಮೆಲ್ ಅಂದರೆ ಇಷ್ಟ ನನಗೆ, ತಿನ್ನಬೇಕು, ಯಾವಾಗ ತಿಂತೀನೋ ಏನೋ ಅಂತ ಅನಿಸೋದು ನನಗೆ ಆವಾಗ. ಆದರೆ ತಿನ್ನಬಾರ್ದಲ್ವ, ಅದು ತಪ್ಪಲ್ವ, ಅದು ತಿನ್ನಬಾರ್ದಲ್ವ ವಿಭೂತಿನ ಅಂತಲೂ ಒಂದು ಮೈಂಡು ನನಗೆ. ಆದ್ರೂ ತಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್. ಆವಾಗ ನನಗದು ಅದ್ರ ಸ್ಮೆಲ್ಲು ಇದು ತಿನ್ನಬೇಕು. ಕೊನೆಗೆ ಮನೇಲಿ ಯಾರಿಗೂ ಗೊತ್ತಾಗ್ದಿರೋ ಒಂದು ವಿಭೂತಿ ತಿಂದೆ. ಬೈದ್ಬಿಡ್ತಾರೇನೋ ನಂಗೆ ಗೊತ್ತಿಲ್ವಲ್ಲ, ಇದಕ್ಕೋಸ್ಕರನೇ ಆಗ್ತಾಯಿದೆ ಅಂತ ನಂಗೆ ಗೊತ್ತಿರಲಿಲ್ವಲ್ಲ. ವಿಭೂತಿ ತಿಂದರೆ ಬೈದ್ಬಿಡ್ತಾರೇನೋ ಅನ್ನೋ ಕಾರಣಕ್ಕೆ ಕದ್ದು ಮುಚ್ಚಿ ಒಂದು ವಿಭೂತಿ ತಿಂದೆ ಫ್ರೆಂಡ್ಸ್. ಅದಷ್ಟೇ, ಒಂದು ವಿಭೂತಿ ತಿಂದಿದ್ದು. ಮತ್ತೆ ಅದು ಕಂಟಿನ್ಯೂ ಆಗಲೇ ಇಲ್ಲ ನನಗೆ. ಮತ್ತೆ ಅದು ತಿನ್ನಬೇಕು ಅಂತ ನನಗೆ ಅದು ಬರಲೂ ಇಲ್ಲ, ನಂಗೆ ಅನ್ನಿಸ್ಲೂ ಇಲ್ಲ. ನನ್ನ ಮಗನ ಪ್ರೆಗ್ನೆನ್ಸಿಲೂ ನಂಗೆ ಆ ಥರ ಎಲ್ಲ ಏನೂ ಅನಿಸಿಲ್ಲ. ಅದು ಫಸ್ಟ್ ಮಗು ಮಾತ್ರ ನಂಗೆ ಆ ಥರ ಅನಿಸಿತ್ತು. ಹಂಗಾಗಿ ನಾನು ವಿಭೂತಿ ತಿಂದೆ. ಸೊ ಅದಾದಮೇಲೆ ಹೆಣ್ಮಗುಗೆ ಹೊಟ್ಟೆ ತುಂಬ ದಪ್ಪ ಬರುತ್ತೆ, ತುಂಬ ಅಂದರೆ ತುಂಬ ದಪ್ಪ ಬರುತ್ತೆ. ಆದರೆ ಗಂಡು ಮಕ್ಕಳಿಗೆ ಆ ಥರ ಹೊಟ್ಟೆ ಇರೋದಿಲ್ಲ. ಗಂಡು ಮಗು ಹುಟ್ಟುತ್ತೆ ಅನ್ನೋದಾದರೆ ಅಷ್ಟು ಹೊಟ್ಟೆ ಕಾಣಿಸೋದೇ ಇಲ್ಲ. ಹೆಣ್ಮಕ್ಳಿಗೆ ಹೊಟ್ಟೆ ಇಲ್ಲ ಅನ್ನೋ ಥರನೇ ಇರುತ್ತೆ. ಆದರೆ ಹೆಣ್ಮಕ್ಳಿಗೆ ಹಂಗಲ್ಲ, ತುಂಬಾ ಹೊಟ್ಟೆ ಬಂದಿರುತ್ತೆ ಹೆಣ್ಮಗುಗೆ. ಕೆಲವರೆಲ್ಲ ಸ್ವಲ್ಪ ಲಾಂಗ್ ಡೆಲಿವರಿ ಎಲ್ಲ ಸ್ವಲ್ಪ ಅವ್ರಿಗೆ ಲೇಟ್ ಆಗುತ್ತೆ, ಅವ್ರಿಗೆ 10 ತಿಂಗಳು 11 ತಿಂಗಳು ಆ ಥರ ಆಗುತ್ತೆ. ಬಟ್ ಗಂಡು ಮಗುಗೆ ಏನಾಗುತ್ತೆ ಅಂದರೆ 9 ಮಂತ್ಸು ಫುಲ್ ಆಗ್ತಿದ್ದಂಗೆ ಡೆಲಿವರಿ ಪೇಯ್ನು ಸ್ಟಾರ್ಟ್ ಆಗೋಗುತ್ತೆ. ನನಗೆಲ್ಲ ನನ್ನ ಮಗ ಹೆಂಗೆ ಹುಟ್ಟಿದ್ದು ಅಂದರೆ 9ನೇ ತಿಂಗಳಲ್ಲಿ ಬಿದ್ದಿದ ತಕ್ಷಣವೇ ನನ್ನ ಮಗ ಹುಟ್ಟಿದ್ದು. 9ನೇ ತಿಂಗಳು ಕಂಪ್ಲೀಟ್ ಕೂಡ ಆಗಲಿಲ್ಲ, 15 ದಿವಸ ಆಗಿತ್ತಷ್ಟೇ ನನಗೆ 9 ತಿಂಗಳಲ್ಲಿ ಬಿದ್ದುಬಿಟ್ಟು. ಅಷ್ಟರಲ್ಲೇ ನನ್ನ ಮಗ ಹುಟ್ಟ. ಜೊತೆಗೆ ಇನ್ನೊಂದು ಏನು ಮೇಯ್ನ್ ರೀಸನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವಿವಾಗ 6ನೇ ತಿಂಗಳು 7ನೇ ತಿಂಗಳಿಂದ ಮಗು ಒದ್ದಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಆವಾಗ ಏನಾಗುತ್ತೆ, ಹಿಂಗೆ ಕೈ ಇಟ್ಕೊಂಡ್ರೆ ಅದು ಸಿಗ್ತಾ ಇರುತ್ತೆ. ಒಂದು 8 ತಿಂಗಳು 7 ತಿಂಗಳು 8 ತಿಂಗಳು ಆದಮೇಲೆ ದುಂಡುಗೆ ಅದು ಮಗುಗೆ ಇದು ನಮಗೆ ಸಿಗ್ತಾ ಇರುತ್ತೆ ಹೊಟ್ಟೆಲಿ. ಅದು ಓಡಾಡೋದು ಅದೆಲ್ಲ ಗೊತ್ತಾಗ್ತಾ ಇರುತ್ತಲ್ವಾ. ಒಂದು ಕಡೆ ಕೈ ಸಿಗ್ತಾ ಇರುತ್ತೆ, ಒಂದು ಕಡೆ ತಲೆಬುರುಡೆ ಸಿಗ್ತಾ ಇರುತ್ತೆ, ಕಾಲುಗಳು ಸಿಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ತಲೆಬುರುಡೆ ಏನಾದರೂ ಎಡಗಡೆ ಸಿಕ್ಕಿದ್ರೆ ಅದು ಗಂಡು ಮಗು ಅಂತಲೇ ಹೇಳ್ತಾರೆ. ಅದು ನನಗೆ ಅದು ನಿಜ ಆಗಿದೆ. ಅದು ನಮ್ಮ ಅತ್ತೆನೂ ಹೇಳೋರು, ನಮ್ಮಮ್ಮನ ತತ್ತೆ ನಮ್ಮವ್ವ ಅವರೆಲ್ಲ ಹೇಳೋರು. ಕೇಳೋದು ನಮ್ಮವ್ವ, ಹಿರೇ ಮಗುಗೆ ಪ್ರೆಗ್ನೆಂಟ್ ಇರೋಗೆ ತಲೆ ಯಾವ ಕಡೆ ಸಿಗುತ್ತೆ, ನನಗೇನು ಗೊತ್ತು, ಹೊಟ್ಟೆ ಒಳಗಡೆ ಇರೋದು ತಲೆ ಯಾವ ಕಡೆ ಸಿಗುತ್ತೆ ಅಂತ. ಅಂದರೆ ನಮ್ಮವ್ವ ತೋರಿಸೋದು ಈ ಥರ, ನಮ್ಮ ಅತ್ತೆನೂ ತೋರಿಸೋದು ನಮ್ಮಮ್ಮನ ತತ್ತೆ, ಈ ಥರ ದಪ್ಪಕ್ಕೆ ಸಿಗುತ್ತಲ್ಲವ ಇದೇ ತಲೆ, ಇದು ಈ ಕಡೆ ಸಿಕ್ಕಿದ್ರೆ ಹೆಣ್ಮಗು ಅಂದರೆ ಬಲಗಡೆ ತಲೆ ಬುರುಡೆ ಸಿಕ್ಕಿದ್ರೆ ಹೆಣ್ಮಗು, ಎಡಗಡೆ ತಲೆ ಬುರುಡೆ ಸಿಕ್ಕಿದ್ರೆ ಅದು ಗಂಡು ಮಗು ಅಂತ ಹೇಳೋದು ನಮ್ಮ ಅತ್ತೆ. ಸೊ ಹಂಗಾಗಿ ನನಗೆ ಹಿರಿಯ ಮಗು ಪ್ರೆಗ್ನೆನ್ಸಿನಲ್ಲಿ, ಹೆಣ್ಮಗು ಪ್ರೆಗ್ನೆನ್ಸಿನಲ್ಲಿ ಜಾಸ್ತಿ ಅಂದರೆ ನನಗೆ ತಲೆ ಬುರುಡೆ ಬಲಗಡೆ ಸಿಗೋದು. ಅಂದರೆ ಒಂದು 7 ತಿಂಗಳು 8 ತಿಂಗಳು ಅನ್ನೋವಾಗ ಆವಾಗ ಕನ್ಫರ್ಮ್ ಆಗೋದು, ಓ ಇದು ಹೆಣ್ಮಗುನೇ ಹೇಳ್ಬಿಡೋರು. ನಮ್ಮಜ್ಜಿ ನಮ್ಮ ಅತ್ತೆ ನಮ್ಮವ್ವ ಆಗಲಿ ನಿನಗೆ ಹೆಣ್ಮಗುನೇ ಯಾಕಂದರೆ ಅವರೆಲ್ಲ ನೋಡೋರಲ್ಲ, ಮುಖ ಲಕ್ಷಣ ಆಗಿರೋದು, ಬಾಡಿ ಆಗಿರೋದು ಎಲ್ಲ ನೋಡ್ತಾರಲ್ಲ ಅವರು. ನಾವು ಯಾವ ಥರ ಚೇಂಜ್ ಆಗಿರ್ತೀವಿ ಅಂತ ಅವ್ರಿಗೆ ಗೊತ್ತಿರೋ, ಮನೇಲಿ ದೊಡ್ಡವರಿದ್ದರೆ ಅವ್ರಿಗೆ ಪಕ್ಕಾ ಗೊತ್ತಾಗುತ್ತೆ, ಇವ್ರಿಗೆ ಇದೇ ಮಗು ಹುಟ್ಟೋದು ಅಂತ ಗೊತ್ತಾಗುತ್ತೆ ಅವ್ರಿಗೆ. ನಮ್ಮನ್ನು ನೋಡ್ಬಿಟ್ಟೆ ಹೇಳ್ಬಿಡ್ತಾರೆ ಅವರು, ನಿನಗಿಂಥದ್ದೇ ಮಗು ಆಗುತ್ತೆ ಅಂತ. ಸೊ ಆ ಥರ ನಮಗೆ ಅದು ಒದ್ದಾಡೋವಾಗ ಏನಾದರೂ ಎಡಗಡೆ ತಲೆ ಸಿಕ್ಕಿದ್ರೆ ಅದು ಗಂಡು ಮಗು ಆಗುತ್ತೆ ಅಂತ, ಬಲಗಡೆ ತಲೆ ಸಿಕ್ಕಿದ್ರೆ ಹೆಣ್ಮಗು ಆಗುತ್ತೆ ಅಂತ. ಅದು ನಮ್ಮ ಅತ್ತೆ ನಮ್ಮ ಅವ್ವರೆಲ್ಲ ಹೇಳೋರಲ್ಲ, ನಮ್ಮ ಅಜ್ಜಿಯವರು ಕರೆಕ್ಟಾಗಿ ಅದು ನನಗೆ ನಿಜ ಆಯಿತು. ಅದು ನನ್ನ ಮಗನ ಪ್ರೆಗ್ನೆನ್ಸಿನಲ್ಲಿ ನಾನು ತುಂಬ ವೀಕ್ ಆಗಿದ್ದೆ. ನನ್ನ ಮಗಳ ಪ್ರೆಗ್ನೆನ್ಸಿನಲ್ಲಿ ನಾನು ಎಷ್ಟು ಕಲರ್ ಬಂದಿದ್ದೆ, ಅದ್ರ ಆಪೋಸಿಟ್ ಆಗಿ ಹೋಗಿದ್ದೆ. ನನ್ನ ಮಗನ ಪ್ರೆಗ್ನೆನ್ಸಿನಲ್ಲಿ ಫುಲ್ ಕಪ್ಪಗಾಗ್ಬಿಟ್ಟಿದ್ದೆ. ಎರಡೂ ಆಪೋಸಿಟ್. ಇಲ್ಲೆಲ್ಲ ಕಪ್ಪಗಾಗಿರುತ್ತೆ. ಗಂಡು ಮಕ್ಳು ಪ್ರೆಗ್ನೆನ್ಸಿಲಿ ಏನಾಗುತ್ತೆ ಅಂದರೆ ಹೆಣ್ಮಕ್ಳಿಗೆ ಫುಲ್ ಎಲ್ಲ ಬ್ಲಾಕು, ಮುಖ ಕತ್ತು ಎಲ್ಲ ಬ್ಲಾಕ್ ಆಗುತ್ತೆ. ಆಮೇಲೆ ಹೊಟ್ಟೆನೂ ಅಷ್ಟು ಸರಿಯಾಗಿ ಕಾಣಿಸ್ತಾ ಇರೋದಿಲ್ಲ.
ಆಮೇಲೆ ಇನ್ನೊಂದು ಏನಾಗುತ್ತೆ ಗಂಡು ಮಕ್ಳು ಪ್ರೆಗ್ನೆನ್ಸಿನಲ್ಲಿ ಅಂದರೆ, ನಾವು ಆವಾಗ ರಿಸೀಸ್ಗೆ ಹೋಗ್ತಾನೆ ಇರಬೇಕು. ಹೆಣ್ಮಕ್ಳದ್ರಲ್ಲಿ ಹಂಗೆ ಆಗಲ್ಲ. ಹೋಗ್ತಾ ಹೋಗ್ತಾ ಒಂದು 7 ತಿಂಗಳು 8 ತಿಂಗಳು ಆಯಿತು ಅನ್ನೋವಾಗ ಗಂಡು ಮಕ್ಳು ಪ್ರೆಗ್ನೆನ್ಸಿನಲ್ಲಿ ತುಂಬ ರಿಸೀಸ್ಗೆ ಹೋಗ್ತೀವಿ ನಾವು. ಆ ಟೈಮಲ್ಲಿ ಒಂದು 8 ತಿಂಗಳು 7 ತಿಂಗಳು 8 9ನೇ ತಿಂಗಳಿಗೆ ಬರುತ್ತಲ್ಲ, ಆವಾಗಂತೂ ತುಂಬ ಹೋಗ್ಬೇಕಾಗುತ್ತೆ. ಯಾಕಪ್ಪ ಈ ಥರ ಅನಿಸುತ್ತೆ ಆವಾಗ ನಮಗೆ. ಸೊ ಅದನ್ನು ಗಂಡು ಮಗು ಆಗೋ ಒಂದು ಲಕ್ಷಣ ಅಂತ ಹೇಳ್ತಾರೆ. ನನಗೂ ಅದೇ ಥರನೇ ಆಗ್ತಾಯಿತ್ತು. ಗಂಡು ಮಗು ಪ್ರೆಗ್ನೆನ್ಸಿನಲ್ಲಿ ವಾಮಿಟಿಂಗ್ ಸೆಷನ್ಸು ಜಾಸ್ತಿ ಇರುತ್ತೆ. ಹೆಣ್ಮಗುಗೆ ಅಷ್ಟು ವಾಮಿಟಿಂಗ್ ಆಗಲ್ಲ. ಬಟ್ ಗಂಡು ಮಗುಗೆ ನಾವು ಪ್ರೆಗ್ನೆಂಟ್ ಆದಾಗ ತುಂಬ ವಾಮಿಟಿಂಗ್ ಆಗುತ್ತೆ. ಏನೂ ಸೇರಲ್ಲ. ನನಗೆ ನನ್ನ ಮಗನ ಪ್ರೆಗ್ನೆನ್ಸಿನಲ್ಲಿ ಹತ್ತತ್ರ 7 ತಿಂಗಳು 7ನೇ ತಿಂಗಳು ಮುಗಿಯೋವರೆಗೂ ನನಗೆ ವಾಮಿಟಿಂಗ್ ಇತ್ತು. ಆಮೇಲೆ ನನಗೇನು ತಿನ್ನಬೇಕು ಅನ್ನೋದು ಬರೀ ಬಿಸ್ಕೆಟು ಹಾಲು. ಸುಮಾರು ದಿನ ನಾನು ಬರೀ ಬಿಸ್ಕೆಟು ಇಷ್ಟೇ. ಅಷ್ಟು ವಾಮಿಟಿಂಗ್ ಇತ್ತು ನನಗೆ. ಆದರೆ ನನ್ನ ಮಗಳ ಪ್ರೆಗ್ನೆನ್ಸಿಲ್ಲ ನನಗಿರಲಿಲ್ಲ. ಒಂದು 3 ತಿಂಗಳು ಅಷ್ಟೇ ಇದ್ದಿದ್ದು ನನಗೆ ವಾಮಿಟಿಂಗು. ಅದಾದಮೇಲೆ ವಾಮಿಟಿಂಗ್ ಇರಲಿಲ್ಲ ಹೆಣ್ಮಗುಗೆ. ಬಟ್ ಗಂಡು ಮಗುಗೆ ಈವ್ನಿಂಗ್ ನನ್ನ ಮಗನಿಗೆ 7 ತಿಂಗಳವರೆಗೂ ವಾಮಿಟಿಂಗ್ ಇತ್ತು. ಆವಾಗ ಕೆಲಸಕ್ಕೂ ಹೋಗ್ತಾಯಿದ್ದೆ ನಾನು. ನನ್ನ ಮಗ ಪ್ರೆಗ್ನೆನ್ಸಿನಲ್ಲಿ ನಾನು ಇನ್ನೇನು ಡೆಲಿವರಿ ಆಗೋದು ಇನ್ನೊಂದು ವಾರ ಇತ್ತು, ಅಲ್ಲಿವರೆಗೂ ನಾನು ಕೆಲಸಕ್ಕೆ ಹೋಗಿದ್ದೀನಿ ಗಾರ್ಮೆಂಟ್ಸಲ್ಲಿ. ನಾನು ರಜಾನೇ ತೊಗೊಂಡಿರಲಿಲ್ಲ. ಅವ್ನು ಡೆಲಿವರಿ ಆಗೋದು ಇನ್ನೊಂದು ವಾರ ಇತ್ತು ಅನ್ನೋವಾಗ ಅಷ್ಟೇ ನಾನು ಬಿಟ್ಟಿರೋದು. ಗಂಡು ಮಗು ತುಂಬ ಸ್ವಲ್ಪ ಅಷ್ಟು ಇದಿರಲ್ಲ, ಸೈಲೆಂಟಾಗಿರುತ್ತೆ ಸ್ವಲ್ಪ ಹೊಟ್ಟೆಯಲ್ಲಿ. ಆದರೆ ಹೆಣ್ಮಗು ಇರುತ್ತಲ್ಲ, ಅದು ತುಂಬ ಒದ್ದಾಡುತ್ತೆ. ಗಂಡು ಮಗುಗಿಂತ ಹೆಣ್ಮಗು ತುಂಬ ಒದ್ದಾಡುತ್ತೆ ಹೊಟ್ಟೆಲಿರೋವಾಗ. ಸ್ವಲ್ಪ ಊಟ ತಿನ್ನೋದು ಲೇಟ್ ಆದ್ರೂ ಒದ್ದಾಡುತ್ತೆ. ಅಂದರೆ ಪ್ರೆಗ್ನೆಂಟ್ ಇರೋರು ಎಡಗಡೆಗೆ ಮಲ್ಕೊಳ್ಳೋದೇ ಒಳ್ಳೆಯದು. ಸೊ ನನಗೆ ಹಿಂಗೆ ಅಂದರೆ ಜಾಸ್ತಿ ಬಲಗಡೆ ಮಲ್ಕೊತಾ ಇದ್ದೆ ನಾನು. ನನ್ನ ಮಗಳ ಪ್ರೆಗ್ನೆನ್ಸಿನಲ್ಲಿ ಜಾಸ್ತಿ ನಾನು ಬಲಗಡೆನೇ ಮಲ್ಕೊತಾ ಇದ್ದೆ, ಎಡಗಡೆ ಮಲ್ಕೊತಿರ್ಲಿಲ್ಲ. ಅದೇ ನನ್ನ ಮಗನ ಪ್ರೆಗ್ನೆನ್ಸಿನಲ್ಲಿ ಜಾಸ್ತಿ ಎಡಗಡೆ ಮಲ್ಕೊತಾ ಇದ್ದೆ, ಬಲಗಡೆ ಮಲ್ಕೊತಾ ಇರಲಿಲ್ಲ ನಾನು. ಎಳ್ನೀರು ಕುಡಿಬೇಕು ಅನ್ಸೋದು ನನ್ನ ಮಗನ ಪ್ರೆಗ್ನೆನ್ಸಿನಲ್ಲಿ. ನನಗೆ ಎಳ್ನೀರು, ಆ ಪಾರ್ಲೇಜಿ ಬಿಸ್ಕೆಟೇ ಬೇಕಿತ್ತು. ಅವ್ನ ಪ್ರೆಗ್ನೆನ್ಸಿನಲ್ಲಿ ಊಟ ಸೇರಿಲ್ಲ ನನಗೆ. 7 ತಿಂಗಳ ತನಕ ಊಟ ಸೇರದೇ ಇದ್ದಿದ್ದರಿಂದ ಆ 7 ತಿಂಗಳನ್ನು ನಾನು ಈ ಬಿಸ್ಕೆಟು ಮತ್ತು ಎಳ್ನೀರಲ್ಲೇ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ತಿಂದಿದ್ದೆಲ್ಲ ವಾಮಿಟು. ಇನ್ನು ಕೆಲ್ಸಕ್ಕೆ ಹೋದರೆ ಅಲ್ಲಿ ಸುಸ್ತಾಗುತ್ತಲ್ಲ ಅಂದ್ಬಿಟ್ಟು ನಾನು ಬಿಸ್ಕೆಟ್ ತೊಗೊಂಡು ಹೋಗ್ತಾಯಿದ್ದೆ. ಅಲ್ಲೇ ಕಂಪ್ನಿ ಮುಂದ್ಗಡೆ ಎಳ್ನೀರು ಇಟ್ಟಿರೋರು, ಡೈಲಿ ಒಂದೊಂದು ಎಳ್ನೀರು ಕುಡಿತಾ ಇದ್ದೆ. ಆಮೇಲೆ ಸೊ ಇನ್ನೊಂದು ಏನಾಗುತ್ತೆ ಅಂದರೆ, ಈ ಹೆಣ್ಮಕ್ಳು ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ. ಗೊತ್ತಿಲ್ಲ ಅದು ಯಾಕೆ ಆ ಥರ ಸಿಂಟಮ್ಸಾ ಏನು. ಹೆಣ್ಮಗು ಪ್ರೆಗ್ನೆನ್ಸಿನಲ್ಲಿ ಅದು ಮನೆಯವರೇ ಅರ್ಥ ಮಾಡ್ಕೋಬೇಕು. ಇವಳು ಈ ಥರ ಮಾಡ್ತಾ ಇದ್ದಾಳೆ ಅಂದರೆ ಅದನ್ನ ಮನೆಯವರೇ ಅರ್ಥ ಮಾಡ್ಕೋಬೇಕು. ಇವಳಿಗೇನೋ ಇಂಬ್ಯಾಲೆನ್ಸ್ ಆಗ್ತಾಯಿದೆ, ಅದಕ್ಕೋಸ್ಕರ ಇವಳಿಗೆ ಹಿಂಗೆ ಆಡ್ತಾ ಇದ್ದಾಳೆ ಅಂತ. ಇಲ್ಲ ಅವ್ರೂ ರೇಗಾಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಮಗೆ ಇನ್ನೂ ಸಿಟ್ಟು ಕೋಪ ಜಾಸ್ತಿ ಹತ್ಕೊಂಡ್ಬಿಡುತ್ತೆ. ಹೆಣ್ಮಗು ಪ್ರೆಗ್ನೆನ್ಸಿಲಿ ಈ ಥರ ಆಗುತ್ತೆ ಫ್ರೆಂಡ್ಸ್. ಜಾಸ್ತಿ ಅಂದರೆ ಹೆಣ್ಮಗು ಪ್ರೆಗ್ನೆನ್ಸಿನಲ್ಲೇ ಇದಾಗೋದು. ಗಂಡು ಮಗು ಪ್ರೆಗ್ನೆನ್ಸಿನಲ್ಲಿ ನಮ್ಗೆ ಅಷ್ಟು ಕೋಪ ಅಷ್ಟು ಇದು ನಮ್ಗೆ ಬರೋದಿಲ್ಲ. ಹೆಣ್ಮಗು ಪ್ರೆಗ್ನೆನ್ಸಿಲಿ ಮಾತ್ರ ತುಂಬ ಯಾರೇನಾರು ಅಂದ್ರೂ ಅವ್ರು ಹೋಗ್ಬಿಡೋಣ ಅಂತ ಅನ್ನಿಸ್ಬಿಡುತ್ತೆ, ಅವ್ರಿಗೆ ಜಗಳಕ್ಕೆ ಹೋಗ್ಬಿಡೋಣ ಅಂತ ಅನ್ನಿಸ್ಬಿಡುತ್ತೆ. ಆ ಥರನೂ ನನಗೆ ಆಗೋದು. ಏನಪ್ಪ ಇವರು ಹಿಂಗೆ, ಆ ಪಾಪ ಅವ್ರದ್ದೇನು ತಪ್ಪಿರ್ತಾ ಇರಲಿಲ್ಲ, ನನಗೇನೆ ಕೋಪ ಅದು. ಒಂದೊಂದ್ಸರಿ ಏನು ಮಾಡಿಲ್ವಲ್ಲ, ಏನಕ್ಕಿದು ಕೋಪ ಬರುತ್ತಲ್ಲ ಇಷ್ಟೊಂದು ಅಂತ ಅನಿಸೋದು ನಮಗೆ. ತಾನೇ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಆವಾಗ ಸ್ವಲ್ಪ ಆಗ್ತಾ ಇರುತ್ತೆ. ಅದು ಗಂಡು ಮಕ್ಳು ಪ್ರೆಗ್ನೆನ್ಸಿ ಮಾತ್ರನೇ ಆ ಥರ ಆಗೋದು, ಹೆಣ್ಮಗುಗೆ ಆ ಥರ ಆಗಲ್ಲ. ಸೊ ನನಗೂ ಹಂಗೇನೆ ಒಂದು 7-8 ತಿಂಗಳವರೆಗೂ ನನಗೆ ಆವಾಗ ಸ್ವಲ್ಪ ಬ್ಲೀಡಿಂಗ್ ಆಗೋದು ಗಂಡು ಮಗುನಲ್ಲಿ. ಹೆಣ್ಮಕ್ಳಿಗೆ ಆ ಥರ ಆಗಿಲ್ಲ. ನಾನು ಡಾಕ್ಟ್ರ್ ಹತ್ರ ಹೋಗಿ ಎಲ್ಲ ಕೇಳಿದ್ಮೇಲೆ, ಇಲ್ಲ ಅಮ್ಮ ಈ ಥರ ಕೆಲವ್ರಿಗೆ ಆಗುತ್ತೆ, ಅದಕ್ಕೇನು ಭಯ ಬೀಳೋದೇನು ಬೇಡ ಅಂತಂದು ಹೇಳ್ಬಿಟ್ಟು ಕಳಿಸಿದ್ರು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಡಾಕ್ಟ್ರ್ ಕೊಟ್ಟು ಟೈಮಿಂಗ್ಸ್ಗೇ ನಮ್ಗೆ ಡೆಲಿವರಿ ಆಗುತ್ತೆ ಅಂದರೆ ಅದು ಆಗೋದಿಲ್ಲ. ಆ ಥರ ಹಿಂದೆ ಮುಂದೆ ಆಗುತ್ತೆ. 3ನೇದು ಹೆಣ್ಮಗು, ನಾನು 6ನೇ ತಿಂಗಳಲ್ಲೇ ಡೆಲಿವರಿ ಆಯಿತು ನಮಗೆ. ಅಂದರೆ 7ನೇ ತಿಂಗಳಿಗೆ ಬೀಳೋದಕ್ಕೆ ಒಂದು ವಾರ ಇತ್ತು ಅಷ್ಟೇ. 5 ತಿಂಗಳ ಮೇಲೆ ಒಂದು 20 ದಿವಸ ಆಗಿತ್ತು ಅಷ್ಟೇ ನನಗೆ. 6ನೇ ತಿಂಗಳ ನಡೀತಾ ಇತ್ತು, 7ನೇ ತಿಂಗಳಿಗೆ ಇನ್ನೂ ಬಿದ್ದಿರಲಿಲ್ಲ. ಆವಾಗೇ ನಮಗೆ ಹೆಣ್ಮಗು ಡೆಲಿವರಿ ಆಗಿದ್ದು, 3ನೇ ಮಗುಗೆ.
ನಾವೇನು ಪ್ರೆಗ್ನೆನ್ಸಿ ಟೈಮಲ್ಲಿ ಆಸೆ ಪಟ್ಟಿರ್ತೀವಿ ಅದನ್ನೆಲ್ಲ ತಿಂದ್ಬಿಡ್ಬೇಕು ಅಂತ ಹೇಳ್ತಾರೆ. ಇಲ್ಲಾಂದರೆ ಡೆಲಿವರಿ ಕಷ್ಟ ಆಗುತ್ತೆ, ಮಕ್ಕಳಿಗೆ ಕಿವಿ ಸೋರೋದು ಆ ಥರ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ನಾನು ಡೆಲಿವರಿ ಆಗೋ ದಿನವೇ ನಮ್ಮ ಮೈದ ಊರಿಂದ ಮೀನು ತೊಗೊಂಬಂದಿದ್ರು ರಾಜಣ್ಣ. ಅವ್ರು ತೊಗೊಂಡು ಬಂದಮೇಲೆ ಅದು ಊಟ ಮಾಡಿ ಎಲ್ಲ ಆದಮೇಲೆ ನನಗೆ ಪೇಯ್ನ್ ಸ್ಟಾರ್ಟ್ ಆಗಿದ್ದು. ನನಗೆ ಆಸೆ ಇತ್ತು ಅದು ಕೆರೆ ಮೀನು ತಿನ್ನಬೇಕು ಅಂತ. ಸೊ ಹಂಗಾಗಿ ನಮ್ಮ ರಾಜಣ್ಣ ತೊಗೊಂಬಂದಿದ್ರು ಅಲ್ಲಿಂದ. ನಾವೇನು ಹೇಳಿರಲಿಲ್ಲ, ಅವರೇ ತೊಗೊಂಡು ಬಂದಿದ್ರು. ಗೊತ್ತಿಲ್ಲ, ನಮ್ಮ ಪದ್ಮನೋ ಯಾರೋ ಹೇಳಿರ್ತಾರೆ. ಅವ್ರು ತೊಗೊಂಡು ಬಂದಮೇಲೆ ಅಡುಗೆ ಮಾಡ್ಕೊಂಡೆಲ್ಲ ಊಟ ಮಾಡಿದ್ಮೇಲೆ ನನಗೆ ಪೇಯ್ನ್ ಸ್ಟಾರ್ಟ್ ಆಗಿದ್ದು. ನಮ್ಮ ಪದ್ಮ ಹೇಳ್ತಾ ಇದ್ಲು ನನ್ನ ಮಗ ಹುಟ್ಟಿದಾಗ, ನೋಡ್ದ ಇವನು 100 ಕೆರೆ ಮೀನು ತಿಂದ ಮೇಲೆ ಹುಟ್ಟಿದ್ದು ಅಂತ ಹೇಳೋಳು ನಮ್ಮ ಪದ್ಮ. ಇವಾಗ ಕೆಲವ್ರಿಗೆ ಆಸೆ ಇರುತ್ತಲ್ವ, ನಮ್ಗೆ ಹೆಣ್ಮಗು ಬೇಕು, ನಮ್ಗೆ ಗಂಡು ಮಗು ಎಷ್ಟು ಮುಖ್ಯನೋ ಹೆಣ್ಣು ಮಗುನೂ ಅಷ್ಟೇ ಮುಖ್ಯ ಆಗುತ್ತೆ. ಏನೋ ಗಂಡು ಮಕ್ಕಳಾಗಿದ್ದ ತಕ್ಷಣ ನಮ್ಗೆ ಅನ್ನ ಹಾಕ್ಬಿಡ್ತಾರೆ, ಸಾಕ್ಬಿಡ್ತಾರೆ. ಅದೆಲ್ಲ ಇವತ್ತಿನ ಕಾಲದಲ್ಲಿ ಇಲ್ಲ ಫ್ರೆಂಡ್ಸ್. ಇಲ್ಲ ಹೆಣ್ಮಗು ಆದ್ರೂ ನಮ್ಮನ್ನು ನೋಡ್ಕೊತಾರೆ. ಇವತ್ತು ಯಾವ ಮಕ್ಳ ಮೇಲೂ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ ಫ್ರೆಂಡ್ಸ್. ಗಂಡು ಮಗು ಆಗಿರ್ಬೋದು, ಅದು ಹೆಣ್ಮಗು ಆಗಿರ್ಬೋದು. ಕೆಲವ್ರು ನೋಡ್ಕೊತಾರೆ, ಕೆಲವ್ರು ನೋಡ್ಕೊಳ್ಳಲ್ಲ. ಎಲ್ಲ ಮಕ್ಕಳು ಒಂದೇ ಥರ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಗೊತ್ತಿಲ್ಲ, ಹೆಣ್ಮಗುನೇ ನೋಡ್ಕೋಬೋದು ಮುಂದೆ, ಗಂಡು ಮಕ್ಕಳೇ ನೋಡ್ಕೋಬೋದು ಮುಂದೆ ಅಲ್ವಾ. ಅಡಿತೀವಿ ಅಷ್ಟೇ, ನಾವು ಹಣೆ ಬರ ಅಂತೂ ಬರೆಯೋಕ್ಕಾಗಲ್ಲ. ಸೊ ಹಂಗಾಗಿ ಯಾವ ಮಗು ಆದರೂ ಪರವಾಗಿಲ್ಲ, ನಾವೇನೋ ಸಾಕಬೇಕು, ಬೆಳೆಸ್ಬೇಕು, ಅದು ನಮ್ಮ ಕರ್ತವ್ಯ, ನಾವು ಮಾಡಬೇಕಷ್ಟೇ. ಮುಂದೆ ಅವರೇನೋ ನಮ್ಮನ್ನು ನೋಡ್ಕೊತಾರೆ ಅಂತ ಆಸೆ ಇಟ್ಕೊಂಡು ಮಾಡೋಕ್ಕೆ ಹೋದರೆ ಅದು ಮುಂದೆ ತುಂಬ ಡಿಸಪಾಯಿಂಟ್ ಆಗ್ಬೋದು, ಗೊತ್ತಿಲ್ಲ. ಸೊ ಯಾವುದೇ ಮಗು ಆಗಲಿ ಚೆನ್ನಾಗಾಗಲಿ ಅಂತಲೇ ಯಾರಾದರೂ ಪ್ರೆಗ್ನೆನ್ಸಿ ಅಥವಾ ಯಾರಾದರೂ ಈ ವಿಡಿಯೋ ನೋಡ್ತಾಯಿರಿ, ಯಾವ ಮಗು ಆದರೂ ಪರವಾಗಿಲ್ಲ, ಚೆನ್ನಾಗಾಗಲಿ ಅಷ್ಟೇ. ಅದೊಂದು ದೇವ್ರ ಹತ್ರ ಕೇಳ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಜೊತೆಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.